Hello everyone, welcome back to my YouTube channel Navana Suddhi. So ಇನ್ನೊಂದು ವಿಡಿಯೋ ಜೊತೆ ಐ ಆಮ್ ಬ್ಯಾಕ್. ಸೊ ಆ್ಯಕ್ಚುಲಿ ಏನು ನನ್ನ 3 ವಿಡಿಯೋಯಿಂದನೂ ಒಂದೇ ಬಟ್ಟೆಲಿದೆಯಾ ಅಂತ ಬೈಕೊಂಡ್ಬೇಡಿ, ಬಿಕಾಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ದಿನಾನೇ ಈ ವಿಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋಸ್ VTU ಮತ್ತು ಆಟೋನಮಸ್ ಡಿಫ್ರೆನ್ಸಸ್ ಏನು, SGPA ಮತ್ತು CGPA ಡಿಫ್ರೆನ್ಸಸ್ ಏನು ಅದನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ನೋಡದೇ ಇರೋರು ಈ ವಿಡಿಯೋ ಆಗಿಬಿಟ್ಟು ಹೋಗಿ ನೋಡಿ. ಆ್ಯಂಡ್ ನನ್ನ ಚಾನಲ್ ನಿಮಗೆ ಯೂಸ್ಫುಲ್ ಅನಿಸ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮ್ಗೆ ಬೇರೆ ಏನಾರ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ಗೊತ್ತಿದೆ, ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಇವತ್ತಿನ ಕ್ವೆಶನ್ ಬಂದ್ಬಿಟ್ಟು 8+ CGPA ಪ್ಲೇಸ್ಮೆಂಟ್ಸ್ಗೆ ಇರಲೇಬೇಕಾ? ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ 8.5 CGPAನ ಮೇಂಟೈನ್ ಮಾಡಿದ್ರೆ ಪ್ಲೇಸ್ಮೆಂಟ್ಗೆ ಒಳ್ಳೇದಂತ ಹೇಳಿದ್ದಾರೆ. ಆ್ಯಂಡ್ ಒಂದೊಂದು ಕಾಲೇಜಲ್ಲಿ 8 ಮೇಲೆ ಮೇಂಟೈನ್ ಮಾಡ್ಕೊಳ್ಳಿ, ಒಂದೊಂದು ಕಾಲೇಜಲ್ಲಿ 7.5 ಮೇಲೆ ಮೇಂಟೈನ್ ಮಾಡ್ಕೊಳ್ಳಿ, ಒಂದೊಂದು ಕಾಲೇಜಲ್ಲಿ 9 ಮೇಲೆ ಮೇಂಟೈನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟಾ? ಇದನ್ನು ನಂಬಬೇಕಾ? ಇದು ಕಂಪಲ್ಸರಿನಾ? ಸೊ ಇದಕ್ಕೆಲ್ಲದಕ್ಕೂ ಆನ್ಸರ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟು ಆನ್ಸರ್ ಎಸ್ ಆರ್ ನೋ ಅಂದರೆ ಡೆಫಿನೆಟ್ಲಿ ನೋ. ಬಿಕಾಸ್ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲೇ ನನ್ನ ಓನ್ ಸೀನಿಯರ್ಸೇ ಕಮ್ಮಿ SGPA ಇರೋರು ಕೂಡ ಪ್ಲೇಸ್ಮೆಂಟ್ಸ್ ಆಗಿದೆ, ಜಾಸ್ತಿ ಇರೋರಿಗೂ ಡೆಫಿನೆಟ್ಲಿ ಆಗಿದೆ. ಜಾಸ್ತಿ ಇರೋರು ಇನ್ಫ್ಯಾಕ್ಟ್ ಮಾಸ್ಟರ್ಸ್ಗೆ ಹೋಗ್ತಾರೆ, ಕಮ್ಮಿ ಇರೋರು ಲೈಕ್ ಮೋಸ್ಟ್ ಆಫ್ ದೆಮ್ ನಾನು ನೋಡ್ದಂಗೆ ಪ್ಲೇಸ್ಮೆಂಟ್ ಆಗಿದೆ. ಸೊ ಆ ಟೆನ್ಷನ್ ಮಾತ್ರ ಬೇಡ. ಬಟ್ ನಾನು ಈಗ ಫೈನಲ್ ಇಯರಲ್ಲಿದ್ದೀನಿ. ಸೊ ನನ್ನ ಒಂದು ಸ್ಮಾಲ್ ಅಡ್ವೈಸ್ ಅಂದರೆ 8 ಮೇಲೆ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೆಯದು. ಏನು ನಾವನ್ನ ನೋ ಅಂದ್ಬಿಟ್ಟು ಇವಾಗ ಹಿಂಗೆ ಹೇಳ್ತಿದ್ಯಾ ಅಂದರೆ ನಿಮಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನೋಡಿ, ಇವಾಗ 80% ಒಬ್ಬರು ಒಂದು ಸ್ಟೂಡೆಂಟ್ ಬಂದು 95% ಒಂದು ಸ್ಟೂಡೆಂಟ್ ಬಂದರೆ ಡೆಫಿನೆಟ್ಲಿ ಒಂದು ಹ್ಯಾಂಡ್ ಆಫ್ ಏನಂತಾರೆ ಪ್ರಯಾರಿಟಿ ಅನ್ನೋದು 95% ಸ್ಟೂಡೆಂಟ್ಗೆ ಹೋಗುತ್ತೆ. ಆಮೇಲೆ ಸ್ಕಿಲ್ಸು ಅದು ಇದೆಲ್ಲ ನೋಡ್ತಾರೆ, ಬಿಕಾಸ್ ದಟ್ಸ್ ಹೌ ಇಟ್ಸ್ ಗೋಯಿಂಗ್ ಆನ್ ಇವಾಗ. ಬಟ್ ದೆನ್ ಇಂಟರ್ನ್ಶಿಪ್ಸ್ ನೀವು ಜಾಸ್ತಿ ಮಾಡಿದರೆ, ನೀವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಜಾಸ್ತಿ ಇದ್ದರೆ, ಕಂಪ್ಯೂಟರ್ ಸ್ಕಿಲ್ಸ್ ಜಾಸ್ತಿ ಇದ್ದರೆ, ಕೋಡಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಗೊತ್ತಿದ್ದು SGPA ಕಮ್ಮಿ ಇದ್ದರೆ ಅಲ್ಲೇ ನೀವು ಸೆಲೆಕ್ಟ್ ಆಗಿಬಿಡ್ತೀರಾ. ಬಿಕಾಸ್ ಆ ಥರ ಎಲ್ಲ ಆಗಿದೆ. ಸೊ ಈ 95% ಅವ್ರನ್ನೂ ಕೇರ್ ಮಾಡಲ್ಲ. ಸೊ ಇಟ್ ಹ್ಯಾಪನ್ಸ್ ಲೈಕ್ ದಿಸ್. ಏನೋ ಸ್ಕಿಲ್ಸ್ ಇಬ್ರಿಗೂ ಇಲ್ಲ, ಏನೋ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಇಬ್ರಿಗೂ ಗೊತ್ತಿಲ್ಲ. 80% 95% ಸ್ಟೂಡೆಂಟ್ ಬಂದಿರ ಅಂದರೆ ಡೆಫಿನೆಟ್ಲಿ ಒನ್ ಹ್ಯಾಂಡ್ ಪ್ರಯಾರಿಟಿ 95%. ಬಟ್ ದೆನ್ 95% ಇಟ್ಕೊಂಡು 80% ಇಟ್ಕೊಂಡು ಆ್ಯಂಡ್ ಇವ್ರಿಗೆ ಎವ್ರಿಥಿಂಗ್ ಲೈಕ್ ಇಂಟರ್ನ್ಶಿಪ್ಸ್ ಆಗಿರಲಿ, ಸ್ಕಿಲ್ಸ್ ಆಗಲಿ, ಎವ್ರಿಥಿಂಗ್ ಒನ್ ಹ್ಯಾಂಡ್ ಜಾಸ್ತಿ ಇದೆ ಅಂದರೆ ದ ಸೆಲೆಕ್ಷನ್ ಪ್ರೊಸೆಸ್ಸಲ್ಲೂ ಇವ್ರಿಗೆ ಒನ್ ಹ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ನಾನಿವಾಗ ಬಯೋಟೆಕ್ ಮಾಡ್ತಿರೋದು. ಸೊ ನಮ್ಮ ಕಾಲೇಜಲ್ಲಿ ಇನ್ನೂ ಲೈಕ್ ಬಯೋಟೆಕ್ ರಿಲೇಟೆಡ್ ಕಂಪನೀಸ್ ಬಂದಿರೋ, ಸೊ ಅದಕ್ಕೆ ನನಗೆ ಏನೇನು ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಈ ಕಂಪನಿಯ ಲೈಕ್ ಈ ಬ್ರ್ಯಾಂಚ್ ತೊಗೊಂಡ್ರೆ ನೀನು ಆ ಬ್ರ್ಯಾಂಚ್ ರಿಲೇಟೆಡೇ ಕಂಪನಿಗೆ ನೀನು ಹೋಗಿ ಇಂಟರ್ವ್ಯೂ ಕೊಡಬೇಕು ಅಂತ. ದಿಸ್ ನಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಇವಾಗ ಏನು ಅಕಾಡೆಮಿಕ್ ಇಯರ್ ನ್ಯೂ ಆಗಿ ಸ್ಟಾರ್ಟ್ ಆಗ್ತಿದೆ. ಸೊ ನೀವು ಏನಾದರೂ ನೋಡ್ತಾ ಇದ್ರೆ ಈ ವಿಡಿಯೋ, ದಿಸ್ ನಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಸ್ವಲ್ಪ ಜನ ಇವಾಗ ನಮ್ಮ ಕ್ಲಾಸ್ ಅವರೇ ಎಷ್ಟೊಂದು ಜನ though they are in biotech, they are willing to change for IT. ಸೊ ಅವರೆಲ್ಲ ಹೋಗ್ಬಿಟ್ಟು IT ಕಂಪನೀಸ್ ಬಂದಾಗ IT ಕಂಪನೀಸ್ಗೆ ಹೋಗಿ ಇಂಟರ್ವ್ಯೂಸ್ ಕೊಡ್ತಿದ್ದಾರೆ. ಆ್ಯಂಡ್ ದೇ ಆರ್ ಪಾಸಿಂಗ್ ಆನ್ ಲೈಕ್ ಫಾರ್ ನೆಕ್ಸ್ಟ್ ರೌಂಡ್ಸ್. ಆಯಿತಾ, ಅಟ್ಲೀಸ್ಟ್ ನೀವು ಆ್ಯಪ್ಟಿಟ್ಯೂಡ್ ರೌಂಡ್ಸ್ ಎಲ್ಲ ಹೆಂಗಿರುತ್ತೆ. ಓಕೆ, ಸೊ ಪ್ಲೇಸ್ಮೆಂಟ್ ಮತ್ತು ಪ್ಲೇಸ್ಮೆಂಟ್ದು ರಿಲೇಟೆಡ್ ಫ್ಯೂ ಅನದರ್ ಇನ್ಫಾರ್ಮೇಷನ್ಸ್ ಇದೆ, ಅದನ್ನು ನಾನು ಮುಂದೆ ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇವಾಗ ಏನು ಹೇಳ್ತಾ ಇದ್ದೀನಿ, ಪ್ಲೇಸ್ಮೆಂಟ್ ಪ್ರಾಸೆಸ್ ಎಲ್ಲ ಹಿಂಗಾಗುತ್ತೆ. ಆ್ಯಂಡ್ ದೆನ್ ಏನು ಇರ್ಬೋದು, ಏನೇನು ಕ್ವಶನ್ಸ್ ಕೇಳ್ಬೋದು, ಅದು ಒಂದು ಎಕ್ಸ್ಪೀರಿಯನ್ಸ್ಗನ, ಒಂದು ನಾಲೆಜ್ಗನ ಹೋಗಿ ಅಟೆಂಡ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಕಂಪನೀಸ್. ಬಿಕಾಸ್ ಸ್ವಲ್ಪ ಜನ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹಾಕ್ತಾರೆ, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದನ್ನ ಕೊಡ್ತಾರೆ ಕಂಪನೀಸ್. ಸೊ ಅಲ್ಲಿ ಆಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಮತ್ತು ಸ್ವಲ್ಪ ಜನ ಸ್ಪೆಸಿಫಿಕ್ ಆಗಿ ಒಂದಷ್ಟು ಡಿಪಾರ್ಟ್ಮೆಂಟ್ಸ್ನ ನೇಮ್ ಮಾಡಿರ್ತಾರೆ. ಸೊ ವೆನ್ ಇಟ್ಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡಿ, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ದಟ್ ನಿಮಗೆ ಬೇಕಾಗಿರೋ ಕಂಪನಿ ಬಂದಾಗ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಐ ಕ್ಯಾನ್ ಗೋ ಆ್ಯಂಡ್ ಕ್ರ್ಯಾಕ್ ಇಟ್, ಐ ಕ್ಯಾನ್ ಗೋ ಆ್ಯಂಡ್ ಫೇಸ್ ದಿ ಕ್ವೆಶನ್ಸ್, ಐ ಕ್ಯಾನ್ ಗೋ ಆ್ಯಂಡ್ ಫೇಸ್ ದಿ HR, ಐ ಕ್ಯಾನ್ ಗೋ ಆ್ಯಂಡ್ ಫೇಸ್ ದಿ ಇಂಟರ್ವ್ಯೂ, ಫೇಸ್ ಟು ಫೇಸ್ ಇಂಟರ್ವ್ಯೂ ಆರ್ ಅ ಕೋಡಿಂಗ್ ಟೆಸ್ಟ್ ಆರ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅನ್ನೋದು, ಆರ್ ಟೆಕ್ನಿಕಲ್ ರೌಂಡ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ಅಷ್ಟೇ ನಾನು ಹೇಳ್ತಿರೋದು ನಿಮಗೆ. ಆಮೇಲೆ ಅದೇ 8+ CGPA ಬೇಕಾ? ಇದುವರೆಗೂ ನಮಗೆ ಬಂದಿರೋ ಎನಿ ಕಂಪನೀಸ್ 8+ CGPA ಇರಬೇಕು ಅಥವಾ CGPA ಬಗ್ಗೆನೇ ಏನು ಮಾತೇ ಎತ್ತಿಲ್ಲ. ಬಟ್
ಪರ್ಸೆಂಟೇಜ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಆ ಪರ್ಸೆಂಟೇಜ್ ಹೈಯೆಸ್ಟ್ ಬಂದ್ಬಿಟ್ಟು 65. ಸೊ 65 ಮತ್ತು 65% ಅಬವ್ ಇರೋರು ಮಾತ್ರ ಹಾಕ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿರೋದಂದರೆ ಕರೆಂಟ್ ಬ್ಯಾಕ್ಲಾಗ್ಸ್ ಇರಬಾರ್ದು ಅನ್ನೋ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಈ ಪಾಯಿಂಟ್ ಇತ್ತು. ಅಂದರೆ ನಾವು ಫಾರ್ ಎಕ್ಸಾಂಪಲ್ ನೀವು 7th ಸೆಮ್ಮಲ್ಲಿ ಇದ್ದೀರಾ ಆ್ಯಂಡ್ ಒಂದು ಕಂಪನಿ ಬಂದಿದೆ, ಬಟ್ ನಿಮಗೆ 5th or 4th ಸೆಮ್ದು ಇನ್ನೂ ಬ್ಯಾಕ್ ಇದೆ, ಅಥವಾ 6th ಸೆಮ್ದು ಒಂದು ಬ್ಯಾಕ್ಲಾಗ್ ಇದೆ, ಇನ್ನೂ ಆ ಥರ ಇನ್ನೂ ಆ್ಯಕ್ಟಿವಲ್ಲಿದೆ, ನೀವು ಅದನ್ನು ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂದರೆ ಯು ಕೆನಾಟ್ ಅಪ್ಲೈ ಟು ದಟ್ ಕಂಪನಿ, ಆಯಿತಾ. ಬಟ್ 6th or 5th ಒಂದು ಬ್ಯಾಕ್ ಇದ್ದು ನೀವು ಅದನ್ನ ಕ್ಲಿಯರ್ ಮಾಡಿಕೊಂಡು ಇವಾಗ 7th ಸೆಮ್ಗೆ ಎಂಟ್ರಿ ಆಗಿದ್ದೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಎಷ್ಟೊಂದು ಕಂಪನೀಸ್ ನಮ್ಮ ಕಾಲೇಜಲ್ಲಿ ಬಂದಿರೋದು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಕರೆಂಟ್ ಬ್ಯಾಕ್ಲಾಗ್ಸ್ ಇರಬಾರ್ದು ಅಂತ ಇತ್ತು. ಆ್ಯಂಡ್ ದೆನ್ 65 ಆ್ಯಂಡ್ ಅಬವ್ ಪರ್ಸೆಂಟೇಜ್ ಇರೋದು ಒಂದು ಕಂಪನಿ ಇತ್ತು. ಆ್ಯಂಡ್ ದೆನ್ ಎಷ್ಟೊಂದು ಕಂಪನೀಸು ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಇತ್ತು, ಬಟ್ ಫ್ಯೂ ಸೆಲೆಕ್ಟೆಡ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಸ್ ಅಂತ ಇತ್ತು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ, ಆಯಿತಾ. ಸೊ ಕಾಲೇಜವ್ರು ಹೇಳ್ತಾರೆ, ಏನಕ್ಕೆ ಹೇಳ್ತಾರೆ, ಇವಾಗ ನಾನೇನು ಹೇಳಿದೆ 8+ ನೀವು ಮೇಂಟೈನ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು, ನಿಮಗೊಂದು ಪಟ್ಟು ಪ್ರಯಾರಿಟಿ ಜಾಸ್ತಿ ಇರುತ್ತೆ ಅನ್ನೋದು. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದನೇ ಕಾಲೇಜಲ್ಲೂ ಹೇಳ್ತಾರೆ, ಅದಕ್ಕೆ ನೀವು ಭಯ ಬೀಳ್ಬೇಡಿ. ಓಕೆ, ಸೊ 8+ ಇರೋರ್ಗೂ ಪ್ಲೇಸ್ಮೆಂಟ್ಸ್ ಆಗಿದೆ, 8 ಕೆಳಗಡೆ ಇರೋರ್ಗೂ ಪ್ಲೇಸ್ಮೆಂಟ್ ಆಗಿದೆ. ಆಲ್ ದಟ್ ಯು ರಿಕ್ವೈರ್ ಇಸ್ ಕಾನ್ಫಿಡೆಂಟಾಗಿ ಇರಿ, ಓಕೆನಾ. ಆ್ಯಂಡ್ ದೆನ್ ಜಾಸ್ತಿ ಇಂಟರ್ನ್ಶಿಪ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಜಾಸ್ತಿ ಸ್ಕಿಲ್ಸ್ ಲೈಕ್ ಕಲ್ತ್ಕೊಳ್ಳಿ. ಲೆಟ್ ಇಟ್ ಬಿ ಕಮ್ಯುನಿಕೇಷನ್ ಆಗಿರಲಿ, ಲೆಟ್ ಇಟ್ ಬಿ ಲೈಕ್ ಸಾಫ್ಟ್ ಸ್ಕಿಲ್ಸ್, ಅದೇ ಲೆಟ್ ಇಟ್ ಬಿ ಕಂಪ್ಯೂಟರ್ ಸ್ಕಿಲ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಮಗೀಗ ಅರಿವಾಗ್ತಿದೆ, ನಮ್ಮದೇನೋ 4 ವರ್ಷ ಹಿಂದೆ ನಾವು ಜಾಯ್ನ್ ಆಗಿದ್ದು, ಅವಾಗ ಅಷ್ಟೇನು ಹೇಳ್ತಾ ಇರಲಿಲ್ಲ, ಬಟ್ ಹೋಗ್ತಾ ಇವಾಗ ನೋಡಿದ್ರೆ ಅನಿಸ್ದೆ. ಸೊ ಅದಕ್ಕೆ ನಾವು ಮಾಡಿರೋ ತಪ್ಪು ನೀವು ಮಾಡಬೇಡಿ. ಸೊ ಕಂಪ್ಯೂಟರ್ ಸ್ಕಿಲ್ಸ್ ಜಾಸ್ತಿ ತೊಗೊಳ್ಳಿ. ಈವನ್ ಇಫ್ ನೀವು ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ತೊಗೊಂಡಿಲ್ಲ ಅಂದರೆ, ಕಂಪ್ಯೂಟರ್ ಬ್ರಾಂಚ್ ತೊಗೊಂಡಿಲ್ಲ ಅಂದರೂ ಚಿಕ್ಕದಾಗಿ ಅಟ್ಲೀಸ್ಟ್ ಒಂದು ಪೈಥಾನ್ ಆಗಲಿ, ಒಂದು ಸಿ ಲ್ಯಾಂಗ್ವೇಜು ಆನ್ಲೈನ್ ಕೋರ್ಸಸ್ ಬರುತ್ತೆ, ಆನ್ಲೈನ್ ಕೋರ್ಸಸ್ ಮಾಡಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಆನ್ಲೈನ್ ಕೋರ್ಸಸ್ ಮತ್ತು ಸರ್ಟಿಫಿಕೇಷನ್ಸ್, ಇಂಟರ್ನ್ಶಿಪ್ಸು, ಪ್ಲೇಸ್ಮೆಂಟ್ಸ್ದು ಕ್ರೈಟೀರಿಯಾಸ್, ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಒಂದೊಂದೇ ವೀಡಿಯೋ ಹಾಕ್ತಾ ಇರ್ತೀನಿ. ನಿಮಗೆ ಬೇರೆ ಯಾವ್ದಾದ್ರು ಕ್ವೆಶನ್ಸ್ ಇರುತ್ತೆ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋ ಇಷ್ಟೇ. ಸೊ ಹೋಪ್ ಇಟ್ ಇಸ್ ಹೆಲ್ಪ್ಫುಲ್ ಆಗಿ ಇಷ್ಟ ಆಗಿದೆ. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಟು ಯುವರ್ ಫ್ರೆಂಡ್ಸ್, ಬಿಕಾಸ್ ಸ್ವಲ್ಪ ಎಷ್ಟೊಂದು ಜನಕ್ಕೆ ಈ ಥರ ಇನ್ಫಾರ್ಮೇಷನ್ಸ್ ಗೊತ್ತಿರಲ್ಲ. ಸೊ ನಾನು ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್, ನನಗೆ ಗೊತ್ತಿರೋ ನಾಲೆಜ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಆಲ್. ಸೊ ಒನ್ಸ್ ಅಗೇನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.